ಫ್ರೆಂಡ್ಸ್, ಸ್ವಲ್ಪ ಜನ ಕೇಳ್ತವ್ರೆ ಯಾವುದು ಬೆಸ್ಟ್ ಮ್ಯೂಚುವಲ್ ಫಂಡ್ಗಳವೆ ಅಂತ ಲಿಸ್ಟ್ ಮಾಡಿ ಅಂತ. ಅದರಲ್ಲಿ ನನಗೆ ಸ್ವಲ್ಪ ರಿಸರ್ಚ್ ಮಾಡಿ ಇವು ಬೆಸ್ಟ್ ಅಂತ ಅನಿಸ್ತವನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದರಲ್ಲಿ ತುಂಬ ರಿಸ್ಕ್ ತೊಗೋತೀವಿ ನಾವು ಅಂತ ಅನ್ನೋರಿಗೆ ಸ್ಮಾಲ್ ಕ್ಯಾಪು, ರಿಸ್ಕು ಸ್ವಲ್ಪ ಕಡಿಮೆ ಇರಲಿ ಅಂತ ಅಂದರೆ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪು, ಅದರಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ರಿಸ್ಕ್ ತೊಗೋತೀವಿ ಅಂದರೆ ಫ್ಲೆಕ್ಸಿ ಕ್ಯಾಪು. ಈ ಥರ 3 ಕ್ಯಾಟಗರಿ ಮಾಡಿದ್ದೀನಿ. ಅದರಲ್ಲಿ ಯಾವುದ್ಯಾವುದಪ್ಪ ಅಂತ ಅಂದರೆ, ನೀವು ಹೇಳ್ತೀನಿ, ಫಸ್ಟ್ ಹೇಳ್ತಾ ಇದ್ದೀನಿ. ಮಿನಿಮಮ್ 3ರಿಂದ 4 ವರ್ಷ ಆ ಅಮೌಂಟು ನಾವು ಯಾವುದೇ ಕಾರಣಕ್ಕೂ ಮುಟ್ಟಲ್ಲ ಅನ್ನೋದಾದರೆ ಮಾತ್ರ ಈಕ್ವಿಟೀಸ್ಗೆ ಹೋಗಿ, ಇಲ್ಲಾಂದರೆ ಹೋಗಬೇಡಿ. ಇಲ್ಲಾಂದರೆ ಎಫ್ ಡಿಯಲ್ಲಿ ಅಮೌಂಟ್ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಲಾಸಲ್ಲಿ ಎಕ್ಸಿಟ್ ಆಗೋ ಸ್ವಲ್ಪ ಆ ಥರ ಆಗ್ಬೋದು. ಮಾರ್ಕೆಟ್ ರಿಸ್ಕಿಂದ ನೀವು ಲಾಸ್ ನೋಡಿ ಸಡನ್ನಾಗಿ ಎಕ್ಸಿಟ್ ಆಗೋದು ಆ ಥರ ಎಲ್ಲ. ಮಿನಿಮಮ್ 7 ವರ್ಷ ಇಟ್ಟರೆ ಲಾಸಿಂದ ಯಾವುದೇ ಕಾರಣಕ್ಕೂ ಲಾಸ್ ಆಗೋಲ್ಲ. ಉದಾಹರಣೆಗೆ ನಾನೊಂದು ಸ್ಕ್ರೀನ್ಶಾಟ್ ತೋರಿಸ್ತೀನಿ ನೋಡಿ. ಅದರಲ್ಲಿ ಮಿನಿಮಮ್ 7 ವರ್ಷ ಇಟ್ಟವ್ರಿಗೆ 17ರಿಂದ 28% ವರ್ಕೌಟ್ ಆಗೈತೆ. ಕಡಿಮೆಯೂ 8% ಅಂತೂ ವರ್ಕೌಟ್ ಆಗೈತೆ. ಆ ಉದ್ದೇಶದಿಂದ ಹೇಳ್ತಾಯಿದ್ದೀನಿ, ಮಿನಿಮಮ್ ನೀವು 7 ವರ್ಷ, 3-4 ವರ್ಷ ಆದರೂ ಪರವಾಗಿಲ್ಲ, ಮಿನಿಮಮ್ 7 ವರ್ಷ ಅಂತ ಅಂದ್ಕೊಂಡೆ ಈ ದುಡ್ಡನ್ನ ಇಡಿ. ಇದರಲ್ಲಿ ಯಾವುದ್ಯಾವುದಪ್ಪ ಬೆಸ್ಟ್ ಮ್ಯೂಚುವಲ್ ಫಂಡ್ಗಳು ಅಂತ ಅಂದರೆ, ನಾನು ನೋಡ್ದಂಗೆ ತೋರಿಸ್ತೀನಿ ನೋಡಿ. ನಾನು ರಿಸರ್ಚ್ ಮಾಡಿ ನಿಮಗೆ ಕೊಡ್ತಾಯಿದ್ದೀನಿ. ನಾನು ಹೇಳೋದು ಅಂದ್ಬಿಟ್ಟು ಡೈರೆಕ್ಟಾಗಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಿಬಿಡಬೇಡಿ. ನೀವು ಸ್ವಲ್ಪ ರಿಸರ್ಚ್ ಮಾಡಿ ನಂತರ ನೀವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ. ಅದರಲ್ಲಿ ಯಾವುದ್ಯಾವುದಪ್ಪ ಅಂದರೆ ಪರಾಕ್ ಫ್ಲೆಕ್ಸಿ ಕ್ಯಾಪು, ಇದು ಚೆನ್ನಾಗೈತೆ, ರಿಸ್ಕ್ ಕಡಿಮೆ, ರಿವಾರ್ಡು ಕಡಿಮೆನೇ. HDFC ಫ್ಲೆಕ್ಸಿ ಕ್ಯಾಪ್ ಐತೆ, ಅದು ಚೆನ್ನಾಗೈತೆ. ನೀವು ಸ್ವಲ್ಪ ರಿಸ್ಕ್ ಕಡಿಮೆ ಇರುವಂತ ಅಂದರೆ ಕೋಟಕ್ ಲಾರ್ಜ್ ಕ್ಯಾಪ್ ಆ್ಯಂಡ್ ಮಿಡ್ ಕ್ಯಾಪು, SBI ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪು. ನೀವು ಸ್ವಲ್ಪ ರಿಸ್ಕ್ ಜಾಸ್ತಿ ತೊಗೋತೀನಿ ಅಂದರೆ HDFC ಸ್ಮಾಲ್ ಕ್ಯಾಪ್ ತೊಗೋಬೋದು, ರಿಸ್ಕ್ ಸ್ವಲ್ಪ ಜಾಸ್ತಿ ತೊಗೋತೀನಿ ಅಂದರೆ. ಮತ್ತು SBI ಸ್ಮಾಲ್ ಕ್ಯಾಪು, ಇವು 6 ಏನೈತೆ. ಈ 6ರಲ್ಲಿ ಮೇಲೆ ಏನು ಕಾಣ್ತವೆ 4 ರಿಸ್ಕ್ ಕಡಿಮೆ, ರಿವಾರ್ಡು ಕಡಿಮೆ. ಕೆಳಗಡೆ ಏನು ಕಾಣ್ತೈತೆ HDFC ಮತ್ತು SBI, ಇದು ಸ್ವಲ್ಪ ರಿಸ್ಕ್ ಜಾಸ್ತಿ. ಮಿನಿಮಮ್ 7 ವರ್ಷ ಆದರೆ ಮಾತ್ರ ಈಕ್ವಿಟಿಗೆ ಬನ್ನಿ, ಇಲ್ಲಾಂದರೆ ಯಾವುದೇ ಕಾರಣ. ಇದರಲ್ಲಿ ನೀವು ಯಾವಾಗಲೂ ಡೈರೆಕ್ಟ್ ಗ್ರೋತ್ ಅಂತ ಇರ್ತದಲ್ಲ, ಅದನ್ನೇ ಸೆಲೆಕ್ಷನ್ ಮಾಡಿ ಪ್ರತಿಯೊಂದು. ಇದು ಯಾವುದೇ ರೀತಿ ಯಾರಿಗೂ ಕಮಿಷನ್ ಕೊಡುವ ರೀತಿ ಇರೋಲ್ಲ. ಇಲ್ಲಾಂದರೆ ರೆಗ್ಯುಲರ್ ಅಂತ ಇರ್ತದೆ, ಅದರಲ್ಲಾದರೆ ಕಮಿಷನ್ ಕೊಡಬೇಕಾಯ್ತದೆ. ನೀವು ಯಾವುದೇ ಮ್ಯೂಚುವಲ್ ಫಂಡ್ ನೋಡಿದ್ರೂ ಡೈರೆಕ್ಟ್ ಅಂತ ಇರ್ತದಲ್ಲ, ಅದನ್ನೇ ಸೆಲೆಕ್ಷನ್ ಮಾಡಿ. ಅದಾದಮೇಲೆ ನೀವು ಇದರಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಏನೈತೆ ಅದನ್ನು ನೋಡಬೇಕು ನೀವು. ಆಮೇಲೆ ಎಕ್ಸಿಟ್ ಲೋಡನ್ನ ನೋಡಬೇಕು. ಇದು ನಾನು ಸೆಲೆಕ್ಷನ್ ಮಾಡಿರೋದೆಲ್ಲ ಚೆನ್ನಾಗೈತೆ. ನೀವು ಒಂದು ಸಲ ರಿಸರ್ಚ್ ಮಾಡಿ, ಅದಾದಮೇಲೆ ನೀವು ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು.